ಸಂಪಾದನೆ ಮಾಡೋದು ಮುಂದೆ ಬನ್ನಿ ಅನ್ನಕ್ ಸಾಧ್ಯವೇ? ನೀವು ಇನ್ನೂ ಮುಂದೆ ಹೋಗಿ. ಆಗಲಿ ಬಸ್ ಕೋಟಿ 4,48,004 ಕೋಟಿ ರೂಪಾಯಿ ಬಜೆಟ್ ಎಜುಕೇಷನ್ ಮಹಿಳಾ ಮತ್ತು ಮಕ್ಕಳಿಗೆ ಈ ಸಲ 2,300 ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ. ಪಬ್ಲಿಕ್ ಶಾಲೆಗೆ 10,900 ಕೊಟ್ಟಿದ್ದಾರೆ. ಸ್ಟೇಟ್ ಪತ್ರಿಕೆ ಇವರಿದ್ದಾರೆ ಎಲೆಕ್ಟ್ರಿಕ್ ಮೀಡಿಯಾ ಇದ್ದಾವೆ. ಒಂದು 5 ನಿಮಿಷ ವೆಯ್ಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ವೆಯ್ಟ್ ಮಾಡುತ್ತೆ. ಯಾರು ಬಂದಿಲ್ಲ, ಬರಲಿ. ಸ್ಟೇಟ್ ಪೇಪರು ಬಜೆಟ್ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ಶಾಸಕರು ಬಾಳಣ್ಣ ಎಲ್ಲಿದ್ದೀರಣ್ಣ? ಯಾರು ನಿಮ್ಮ ಯಾರು ಬಂದಿಲ್ಲ ಕಳಿಸ್ಕೊಡಿ, ಕಳಿಸ್ತಾ ನೀವು ಫೋನ್ ಮಾಡಿ. ಬರಲಿ, ಯಾರೋ ಹೇಗೆ ಮಾಡ್ತೀನಿ ಬಿಟ್ಟು ನನಗೆ ಫೋನ್ ಮಾಡಿ, ಒಂದು ಗಂಟೆ ಬಿಟ್ಟು ನನಗೆ ಫೋನ್ ಮಾಡಿ. ಬಜೆಟನ್ನು ಮಂಡಿಸಿದ್ದಾರೆ. ಈ ಒಂದು ಬಜೆಟ್ ಮಂಡನೆಯನ್ನು ಮಾಡಿರುವಂಥ ಸಿದ್ದರಾಮಯ್ಯನವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಸುಮಾರು 4,48,004 ಕೋಟಿ ರೂಪಾಯಿ ಗಾತ್ರದ ಬಜೆಟನ್ನು ನಿನ್ನೆ ಮಂಡನೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ವರ್ಗಗಳು ಯಾವುದಕ್ಕೂ ಕೊರತೆ ಆಗದಿದ್ದಂಗೆ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪಂಚ ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತೇಳಿ ಅವತ್ತು ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಅದನ್ನು ಅಧಿಕಾರಕ್ಕೆ ಬಂದ ತಕ್ಷಣ ಮಾತಿಗೆ ತಪ್ಪದ ಸರ್ಕಾರ ಅಂತೇಳಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟರು. ವಿರೋಧ ಪಕ್ಷದವರು ಇಲ್ಲ ಇದೊಂದು ಸಲ ಕೊಡ್ಬೋದು, ಮುಂದಿನ ಸಲ ಕೊಡಲ್ಲ, ಮುಂದಿನ ಬಜೆಟಿಗೆ ತೆಗಿತಾರೆ, ಮುಂದಿನ ಬಜೆಟಿಗೆ ಅದನ್ನು ಮಾರ್ಪಾಡು ಮಾಡ್ತಾರೆ ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಆದರೆ ಯಾವುದೇ ಮಾರ್ಪಾಡು ಮಾಡದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ಕಡೆ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಬಹಳಷ್ಟು ಕಡೆ ಆ ಘೋಷಣೆಯಾಗಿ ಉಳಿದು ಬಿಟ್ಟರೆ ಎಲ್ಲೂ ಅದನ್ನು ಜಾರಿಗೆ ತರುವಂಥ ಕೆಲಸ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲ 5 ಗ್ಯಾರಂಟಿಗಳನ್ನು ತೊಗೊಂಬಂದು ವರ್ಷಕ್ಕೆ 50,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಈ ಸಲ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕಡೆ ಗ್ಯಾರಂಟಿಗೂ
ಅಷ್ಟೇ ಮಹತ್ವ ಕೊಟ್ಟು ಅಭಿವೃದ್ಧಿ ಕಡೆಗೂ ಸಾಕಷ್ಟು ಮಹತ್ವವನ್ನು ಕೊಟ್ಟು ಇವತ್ತು ಬಜೆಟನ್ನು ಮಾಡಿದ್ದಾರೆ. ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಏನು ಬಜೆಟ್ನಲ್ಲಿ ಒಂದು ದೊಡ್ಡ ಘೋಷಣೆ ಏನು ಮಾಡಿದ್ರು ಅಂದರೆ 54,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಈ ಸಲ ಅಂತ ಹೇಳಿದ್ದಾರೆ. ಆ 54,000 ಹುದ್ದೆಗಳ ಭರ್ತಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂಥ ಶ್ರೀಯುತ ಮಧು ಬಂಗಾರಪ್ಪನವರ ಕಾಳಜಿ ಮತ್ತು ಅವರ ಭಾಳ ದೂರದರ್ಶಿತ್ವದ ನೋಟ ಇಟ್ಕೊಂಡಿರುವಂಥ ಮಧು ಬಂಗಾರಪ್ಪನವರು ಏನು 800 KPS ಶಾಲೆಗಳನ್ನು 3,900 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಇವತ್ತು ಬಜೆಟ್ನಲ್ಲಿ ಪ್ರಸ್ತಾಪ ಆಗಿದೆ. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಮುಂದಿನ ತಿಂಗಳ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗ ಜಿಲ್ಲೆಯಿಂದನೇ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ 15,000 ಶಿಕ್ಷಕರನ್ನು ಭರ್ತಿ ಮಾಡಬೇಕು ಅಂತೇಳಿ ನಿನ್ನೆ ದಿನ ಅದಕ್ಕೂ ಸಹ ಬಜೆಟ್ನಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಜೊತೆಗೆ ಈ ಏನು ಕಟ್ಟಡಗಳ ದುರಸ್ತಿ ಇರ್ಬೋದು, ಹೊಸ ಕಟ್ಟಡಗಳಿರ್ಬೋದು, ಶೌಚಾಲಯಗಳಿರ್ಬೋದು, ಎಲ್ಲ ಸೇರಿ ಸುಮಾರು 800 ಕೋಟಿ ರೂಪಾಯಿಯಷ್ಟು ಹಣವನ್ನು ಶಿಕ್ಷಣ ಇಲಾಖೆಗೆ ಮೀಸಲಿಟ್ಟಿದ್ದಾರೆ. ಜೊತೆಗೆ ಏನು ನಮ್ಮ KPS ಶಾಲೆಗಳಾದ ನಂತರ ದ್ವಿಭಾಷಾ ಪದ್ಧತಿಯಲ್ಲಿ ನಾವು ಶಿಕ್ಷಣ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಚಿವರು ಮಧು ಬಂಗಾರಪ್ಪನವ್ರು ಏನು ಮಾಡಿದರು, ಅದಕ್ಕೆ ನಮ್ಮ ಶಿಕ್ಷಕರಿಗೆ ಇಂಗ್ಲೀಷ್ನಲ್ಲಿ ಬೋಧನೆ ಮಾಡೋದಕ್ಕೋಸ್ಕರ ಅವರಿಗೆ ತರಬೇತಿಯನ್ನು ನೀಡೋದಕ್ಕೋಸ್ಕರ 24 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಎತ್ತಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬಹಳಷ್ಟು ದೊಡ್ಡ ಕೆಲಸಗಳು ನಮ್ಮ ಮಧು ಬಂಗಾರಪ್ಪನವರ ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆ. ಅವರು ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಬಹಳಷ್ಟು ಸುಧಾರಣೆಗಳನ್ನು ಇವತ್ತು ಸನ್ಮಾನ್ಯ ಮಧು ಬಂಗಾರಪ್ಪನವ್ರು ತೊಗೊಂಬಂದಿದ್ದಾರೆ. ಅದಲ್ಲದೆ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟನ್ನು ಎಲ್ಲೋ ಒಂದು ಕಡೆ ಚೀಪ್ ಪ್ರೋಗ್ರಾಮ್ಸನ್ನು ಮಾಡಿ ಚೀಪ್ ಪಾಪ್ಯುಲಾರಿಟಿ ತೊಗೊಳ್ಳೋಂಥ ಕೆಲಸ ಮಾಡಲಿಲ್ಲ. ಇವತ್ತು ಜನರಿಗೆ ಏನು ಬೇಕೋ ಆ ಕೆಲಸವನ್ನು ಮಾಡೋಕ್ಕೆ ಕೊಟ್ಟಿದ್ದಾರೆ. ನಿನ್ನೆ ಒಂದು TV ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಬೊಮ್ಮಾಯಿಯವರು ಒಂದು ಪ್ರತಿಕ್ರಿಯೆ ಮಾಡ್ತಾಯಿದ್ರು ಬಜೆಟ್ಗೆ. ಬೊಮ್ಮಾಯಿಯವರು ಹೇಳ್ತಾಯಿದ್ರು ಸಾಲ ಹೆಚ್ಚಾಗ್ತಾ ಇದೆ ಈ ಇದರಲ್ಲಿ ಸರ್ಕಾರದಲ್ಲಿ ಅಂತೇಳಿ. ನಾನು ಬೊಮ್ಮಾಯಿಯವರು ಅಧಿಕಾರ ಬಿಡೋಂಥ ಸಂದರ್ಭದಲ್ಲಿ 5.35 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಬೊಮ್ಮಾಯಿಯವರು ಮಾಡಿದರು. ಅವರು ಏನು 2018ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಅವತ್ತು ಎಂಡ್ ಆಗೋಂಥ ಸಂದರ್ಭದಲ್ಲಿ 1.63 ಲಕ್ಷ ರೂಪಾಯಿ ಇದ್ದಂಥ ಸಾಲ 5.35 ಲಕ್ಷ ಕೋಟಿ ರೂಪಾಯಿಗೆ ಹೋಯ್ತು. ಅಲ್ಲಿಗೆ 3.72 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಬೊಮ್ಮಾಯಿಯವರು ಮಾಡೋಗಿದ್ದಾರೆ. ಅವರಿಗೆ ಈ ವಿರೋಧ ಮಾಡೋ ನೈತಿಕತೆನೇ ಇಲ್ಲ. ಬೊಮ್ಮಾಯಿಯವರಿಗೆ ಈ ಒಂದು ಬಜೆಟ್ ಬಗ್ಗೆ, ಈ ಅಂಕಿಅಂಶದ ಬಗ್ಗೆ ಮಾತನಾಡೋಕ್ಕೆ ಅವರಿಗೆ ಯಾವ ನೈತಿಕತೆಯೂ ಇಲ್ಲ. ಕಾರಣ ಏನು ಅಂದರೆ ಅವ್ರು ಹೋಗೋಂಥ ಸಂದರ್ಭದಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ಏನು ಅವತ್ತು ಹಣವಿಲ್ಲದೆ ಕೆಲಸ ಮಾಡಿಸಿದ್ರು ಅವರ ಬಿಲ್ಗಳನ್ನು ಬಾಕಿ ಇಡುವಂಥ ಕೆಲಸವನ್ನು ಸನ್ಮಾನ್ಯ ಬೊಮ್ಮಾಯಿಯವರು ಮಾಡಿದ್ರು. ಅದೇ ಥರ ಇವ್ರು ಮಾತನಾಡ್ತಾ ಇದ್ದಾರೆ. ಇವತ್ತು ನಾವು ಏನು ಮನಮೋಹನ್ ಸಿಂಗ್ ಅವರು 2014 ಏಪ್ರಿಲ್ನಲ್ಲಿ 53.55 ಲಕ್ಷ ರೂಪಾಯಿ ಸರ್ಕಾರದ ಸಾಲ ಇತ್ತು. ಅದೇ ಲಕ್ಷ ಕೋಟಿ 53.55 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದರೆ ಈ ಮಾರ್ಚ್ 26ಕ್ಕೆ 197.18 ಲಕ್ಷ ಕೋಟಿ ಸಾಲ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಅದನ್ನೆಲ್ಲ ಈ BJPಯವರು ನಿನ್ನೆ ದಿನ ಬಜೆಟ್ ಆದ ಕೂಡಲೇ ಖಾಲಿ ಚಂಬಿಟ್ಕೊಂಡು ಬಂದಿದ್ರು. ಯಾಕೆಂದರೆ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ BJPಯವರಿಗೆ ನಾವು ಜೀವಂತವಾಗಿದ್ದೀವಿ ಅಂತ ತೋರಿಸ್ಕೊಬೇಕು ನಾವು ಜನರ ಮುಂದೆ ಅಂತೇಳಿ ನಿನ್ನೆ ಎಲ್ಲ ಹಂಗೆ ಕಾರ್ ಹತ್ಕೊಂಡು ಹೋಗೋರು ಯಾವಾಗಲೂ. ನಿನ್ನೆ ಬಂದು ಅಲ್ಲೇ ವಿಧಾನಸೌಧದ ಮುಂದೆ ಒಂದು ಮೆರವಣಿಗೆ ಮಾಡೋಂಥ ಕೆಲಸವನ್ನು, ಪ್ರೊಸೆಷನ್ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಆದರೆ
ಕೇಂದ್ರ ಸರ್ಕಾರ ನಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಖಾಲಿ ಕೊಟ್ಟಿದ್ದನ್ನ ಪಾಪ ಇವ್ರಿಗೆ ಕಣ್ಣೇ ಕಾಣಲಿಲ್ಲ BJP ಅವರಿಗೆ. ಇವತ್ತು ಇಂಥ ಒಂದು ಒಳ್ಳೆಯ ಬಜೆಟ್ ಅನ್ನು ನೀಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪದ ರೀತಿಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಇಂಥ ಒಂದು ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಬಜೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದ ಜನತೆಗೆ ಯಾವತ್ತೂ ಕಾಂಗ್ರೆಸ್ ಅವರ ಜನರ ಪರವಾಗಿದೆ ಅನ್ನೋದನ್ನ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ BJPಯವರು ಸುಮ್ಮನೆ ಇದನ್ನು ವಿರೋಧ ಮಾಡಬೇಕು, ನಾವು ಜನರ ಮುಂದೆ ಜೀವಂತ ಇದ್ದೀವಿ ಅಂತ ತೋರಿಸ್ಕೊಬೇಕು ಅನ್ನೋಕ್ಕೋಸ್ಕರ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಿನ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬಜೆಟ್ ಒಳ್ಳೆಯ ಬಜೆಟ್ ಕೊಟ್ಟಿದ್ದಾರೆ. ಆ ಬಜೆಟ್ ಚೆನ್ನಾಗಿದೆ. ಬಜೆಟ್ ಯಾವತ್ತು ಏನು ವಿತ್ತೀಯ ಶಿಸ್ತು ಪಾಲನೆ ಫಿಸಿಕಲ್ ಏನು ಮಾಡ್ಕೊಂಡಿದ್ದಾರೆ ಅದು ಯಾವುದಕ್ಕೂ ಮೀರಿಲ್ಲ. ಯಾವುದೇ ಮೀರುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರು ಮಾಡಿಲ್ಲ. ಇಲ್ಲಿವರೆಗೂ 2013ರಿಂದ 18 ಇರ್ಬೋದು, 2023ರಿಂದ ಇವತ್ತು 26-27 ಬಜೆಟ್ ಮಾಡಿರ್ಬೋದು. ಎಲ್ಲ ಬಜೆಟ್ಗಳಲ್ಲೂ ಅವರು ಆ ಶಿಸ್ತುವನ್ನು ಯಾವತ್ತೂ ಮೀರಿಲ್ಲ. ಆ ಶಿಸ್ತಿಗೆ ಒಳಪಟ್ಟು ಇವತ್ತು ಆ ನಿಯಮಕ್ಕೆ ಒಳಪಟ್ಟು ಬಜೆಟನ್ನು ಮಾಡಿದ್ದಾರೆ. ಹಾಗಾಗಿ ಉತ್ತಮವಾದಂಥ ನಮ್ಮ ಬಜೆಟ್ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಜಿಲ್ಲೆಯ ನಾಯಕರಾದಂಥ ಶಾಂತವೇರಿ ಗೋಪಾಲ್ ಗೌಡರ ಹೆಸರನ್ನ ಏನು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇಟ್ಟು ನಮ್ಮ ರಾಜ್ಯದಲ್ಲೇ ಒಂದು ಮಾದರಿ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಶಾಂತವೇರಿ ಗೋಪಾಲ್ ಗೌಡರನ್ನ ಹೆಸರನ್ನ ರಾಜ್ಯ ಮಟ್ಟದ ಒಂದು ಆಸ್ಪತ್ರೆಗೆ ಹೆಸರನ್ನು ಇಟ್ಟೋದಕ್ಕೆ ಅವರು ಆ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬೇಕಾದಷ್ಟು ರೈತರಿಗೂ ಅಷ್ಟೇ, ರೈತರಿಗೆ 30,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂತೇಳಿ ಈಗಾಗಲೇ ಹಿಂದೆ ಏನು 28,000 ಕೋಟಿ ಏನೋ ಕೊಟ್ಟಿದ್ರು, ಈಗ 30,000 ಕೋಟಿ ರೂಪಾಯಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಾವೆಲ್ಲರೂ ಹೇಳ್ತೀವಿ ಅಷ್ಟೇ, ರೈತ ನಮ್ಮ ಬೆನ್ನೆಲುಬು, ಅವನಿಗೆ ಏನು ಕೊಡಬೇಕು ಅಂತೇಳಿ. ಈ ಕೇಂದ್ರ ಸರ್ಕಾರ ಅವ್ರಿಗೆ ಸಾಲ ಮನ್ನಾ ಮಾಡೋಂಥ ಕೆಲಸನೂ ಮಾಡಲಿಲ್ಲ. ಕೇಂದ್ರ ಸರ್ಕಾರ ಅವರು ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದಂಥ ಬೆಲೆ ಕೊಡಲಿಲ್ಲ. ನಾವು ಬಂದ ಮೇಲೆ ಏನು ಅವರು ಬೆಲೆಗಳಿಗೆ ದ್ವಿಗುಣ ರೀತಿಯಲ್ಲಿ ನಾವು ಅವ್ರಿಗೆ ಲಾಭ ಬರಂಗೆ ಮಾಡ್ತೀವಿ ಅಂತ ಹೇಳಿದ್ರು ಬಿಟ್ಟರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಕೆಲಸವನ್ನು ಏನು ಮಾಡಲಿಲ್ಲ. ಆದರೆ ಕರ್ನಾಟಕ ಸರ್ಕಾರ ತನ್ನ ಮಿತಿಯೊಳಗೆ ಏನೇನು ರೈತರಿಗೆ ಮಾಡೋದಕ್ಕೆ ಸಾಧ್ಯ ಇದೆ, ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ, ಆ ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತಿನಿಂದ ಏನು ಪ್ರಧಾನಮಂತ್ರಿಯವರು 60 ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ 60 ರೂಪಾಯಿ ಇವತ್ತು ಬೆಳಗ್ಗಿಂದ ಜಾಸ್ತಿ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯುದ್ಧ ಇರ್ಬೋದು, ಆದರೆ ಮೊನ್ನೆ ತಾನೇ ಎಲ್ಲ ಹೇಳ್ತಾ ಇದ್ರು ನಮ್ಮ ಹತ್ರ 3 ತಿಂಗಳುಗಟ್ಟಲೆ ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಯಾವುದನ್ನು ಹೆಚ್ಚಿಗೆ ಮಾಡಲ್ಲ ಅಂದು ಇವತ್ತಾಗಲೇ 60 ರೂಪಾಯಿ ಹೆಚ್ಚಿಗೆ ಮಾಡಿರೋಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಾವು ಸುಮಾರು ನಮ್ಮ ರಾಜ್ಯದ ಆದಾಯ 53% ಅಷ್ಟು ಬರೀ GSTಯಿಂದನೇ ಬರಬೇಕು ನಮಗೆ. ಇನ್ನು 47% ಬೇರೆ ಬೇರೆ ಮೂಲಗಳಿಂದ ಅಬ್ಕಾರಿಯಲ್ಲಿರ್ಬೋದು ಅಥವಾ ರೋಡ್ ಟ್ಯಾಕ್ಸಲ್ಲಿ ಇರ್ಬೋದು ಅಥವಾ ಮುದ್ರಾಂಕದೊಳಗಿರ್ಬೋದು, ಬೇರೆ ಬೇರೆ ಒಳಗಡೆ 43% ಬರುತ್ತೆ, 47%, 53% GST ಒಳಗೆ ಬರ್ತದೆ. GST ಏನು ಕಳೆದ ಸಲ ಕಡಿಮೆ ಮಾಡುವಂಥ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕಳೆದ ವರ್ಷದಲ್ಲಿ ಕಳೆದ 25-26ನೇ ಸಾಲಿನಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಲಾಸ್ ಆಗಿದೆ. ನಮಗೆ ಬರಬೇಕಾದಂಥ ಹಣ ಬರಲಿಲ್ಲ. ಜೊತೆಗೆ ಈ ವರ್ಷ ನಮ್ಮ ಅದರಿಂದ ಸುಮಾರು 15,000 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ನಷ್ಟ ಆಗುತ್ತೆ. ಏನು ವಿಶೇಷ ಏನು ಯೋಜನೆಗಳಿಗೆ ನಮಗೆ 5,695 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಆ ದುಡ್ಡನ್ನು ಸಹ ಕೇಂದ್ರ ಸರ್ಕಾರ ನಮಗೆ ಕೊಡಲಿಲ್ಲ. ಜೊತೆಗೆ 5,300 ರೂಪಾಯಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ 5,300 ರೂಪಾಯಿ ಕೊಡ್ತೀವಿ, ಇದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದುವರೆಗೂ 5 ರೂಪಾಯಿ ಹಣವನ್ನು ಕೊಡಲಿಲ್ಲ. ಮೊನ್ನೆ ನಾವೆಲ್ಲ ನೋಡಿದ್ವಿ,
ನಾವೆಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಓದಿದ್ವಿ. ಚಿತ್ರದುರ್ಗದಲ್ಲಿ ನಮಗೆ ಕುಡಿಯೋ ನೀರಿಗಾದ್ರೂ ನಮ್ಗೆ ವ್ಯವಸ್ಥೆ ಮಾಡಿ ಅಂತೇಳಿ ಅಲ್ಲಿ ಹಾಹಾಕಾರ ಇದ್ದಿದೆ. ಇಂಥ ಸಂದರ್ಭದಲ್ಲೂ ಅಲ್ಲಿ ನೋಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಬಿಟ್ಟರೆ ಅಲ್ಲಿ ಒಬ್ಬ ಅನುಭವಿ ಸಂಸದಿದ್ದಾರೆ ಗೋವಿಂದ ಕಾರಜೋಳ ಅವರು. ಕೇಂದ್ರ ಸರ್ಕಾರದ ಮುಂದೆ ನಿಂತು ಅದು 5,300 ಕೋಟಿ ರೂಪಾಯಿ ಕೊಡಿ ಅಂತ ಹೇಳುವಂಥ ಕೆಲಸವನ್ನು ಅವರ ಸಂಸದರು ಮಾಡಲೇ ಇಲ್ಲ. ಇವತ್ತು ಭಾಳಷ್ಟು ನೀರಾವರಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಮತಿ ಕೊಡುವಂಥ ಕೆಲಸ ಆಗ್ತಿಲ್ಲ. ಏನು ಆಲ್ಮಟ್ಟಿ ಅಣೆಕಟ್ಟನ್ನು 519ರಿಂದ 524ಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಅಲ್ಲಿ ಆಂಧ್ರದವರಿಂದ ನಮ್ಗೆ ಆಕ್ಷೇಪಣೆ ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಆದರೂ ಸಹ ಅಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತೇಳಿ 1 ಎಕರೆಗೆ ಏನು ಸರ್ಕಾರ ಆ ಜಮೀನನ್ನು ಅಕ್ವೈರ್ ಮಾಡುತ್ತೆ 30 ಲಕ್ಷ ರೂಪಾಯಿ ಒಂದು ಕುಷ್ಟಿ ಜಮೀನಿಗೆ, ತರಿ ಜಮೀನಿಗೆ 40 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ನಿನ್ನೆ ಬಜೆಟ್ನಲ್ಲಿ ಇದನ್ನು ಸಹ ತೋರಿಸಿದ್ದಾರೆ. ಹಾಗಾಗಿ ನೀರಾವರಿಗೆ ಸುಮಾರು 22,000 ಚಿಲ್ಲರೆ ಕೋಟಿ ಇವತ್ತು ಈ ಬಜೆಟ್ನೊಳಗೆ ಕೊಟ್ಟಿರೋದ್ರಿಂದ ನೀರಾವರಿಗೆ ಕೆಲಸಗಳು ಆಗುತ್ತೆ. ಆ ನೀರಾವರಿ ಕೆಲಸ ಮಾಡ್ತಾರೆ. ಜೊತೆಗೆ ಜನರ ಆರೋಗ್ಯಕ್ಕೂ ಸಹ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡಿರುವಂಥ ಬಜೆಟನ್ನು ಮಂಡಿಸಿದ್ದಾರೆ. ಇವತ್ತು ಯಾವ ವಿಚಾರದಲ್ಲೂ ಆ ಬಜೆಟ್ನಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ಮಾಡಿಲ್ಲ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಬಜೆಟ್ ಉತ್ತಮವಾದಂಥ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಈಗ ಅದೊಂದು 16 ವರ್ಷದ ಮಕ್ಕಳ ಒಳಗಡೆ ಇರೋರಿಗೆ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸಬಾರ್ದು ಅಂತೇಳಿ ಅವ್ರು ಏನು ಬಂದಿದೆ ಅದು ಇವತ್ತು ಬಹಳ ಎಲ್ಲ ನಮ್ಮ ಪೋಷಕರುಗಳು ಎಲ್ಲರೂ ಬಹಳ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಯಾಕೆಂದರೆ ಮಕ್ಕಳಿಗೆ ಅದರಿಂದ ಬಹಳ ತೊಂದರೆ ಆಗುತ್ತೆ, ಮಕ್ಕಳು ಅನಗತ್ಯವಾಗಿ ಬೇರೆ ಬೇರೆ ವಿಚಾರದ ಕಡೆ ಗಮನ ಹರಿಸ್ತಾರೆ ಅಂತೇಳಿ ಸರ್ಕಾರ ಏನು ದೊಡ್ಡ ಕೆಲಸವನ್ನು ಮಾಡಿದೆ. 16 ವರ್ಷದ ಮಕ್ಕಳಿಗೆ ಸಮಾಜ ಜಾಲತಾಣಗಳನ್ನು ಅವ್ರಿಗೆ ಕೊಡದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅದೊಂದು ವಿಶೇಷವಾದಂಥ ಇದು. ಮತ್ತು PUCಯ ಮಕ್ಕಳಿಗೂ ಈಗ ಮೊದಲು SSLC ಮಕ್ಕಳವರೆಗೂ ಟೆಕ್ಸ್ಟ್ ಬುಕ್ ವರೆಗೂ ಕೊಡ್ತಾ ಇದ್ರು. ಆದರೆ ಈಗ PUCಗೂ ಸಹ ಟೆಕ್ಸ್ಟ್ ಬುಕ್ಕನ್ನು ಕೊಡುವಂಥ ಕೆಲಸ ಫಸ್ಟ್ PUC ಸೆಕೆಂಡ್ PUC ಎರಡಕ್ಕೂ ಟೆಕ್ಸ್ಟ್ ಬುಕ್ಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲಿ ಹಾಸ್ಟೆಲ್ಗಳಿಲ್ಲ ಆ ಹಾಸ್ಟೆಲ್ಗಳನ್ನು ಕಟ್ಟೋದಕ್ಕೋಸ್ಕರ ವಿಶೇಷವಾಗಿ 50 ಕೋಟಿ ರೂಪಾಯಿ ರಾಜ್ಯದಲ್ಲಿ ಹಾಸ್ಟೆಲ್ಗಳನ್ನು ಕಟ್ಟೋದಕ್ಕೋಸ್ಕರ ಹಣವನ್ನು ಸಹ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಹಾಸ್ಟೆಲ್ಗಳನ್ನು ಕಟ್ಟುವಂಥ ಕೆಲಸ ಆಗ್ಬೋದು. ಇಲ್ಲಿ ಬೇರೆ ನೀರಾವರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾಮಗಾರಿಗಳನ್ನು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದಿದೆ. ವಿಶೇಷವಾಗಿ ನಮ್ಮ ವಿಮಾನ ನಿಲ್ದಾಣದಲ್ಲಿ ಪೈಲಟ್ ತರಬೇತಿ ಕೇಂದ್ರ ಜೊತೆಗೆ ವಿಮಾನಗಳನ್ನು ಬಿಡಿಭಾಗಗಳನ್ನು ಜೋಡಿಸುವಂಥ ಕೆಲಸಕ್ಕೆ PPP ಆಧಾರದ ಮೇಲೆ ಅದಕ್ಕೂ ಒಂದು ಅನುಮತಿಯನ್ನು ನೀಡಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಗೂ ಸಹ ಯಾವುದೇ ಥರದ ತೊಂದರೆ ಆಗಿಲ್ಲ. ಈ ಬಜೆಟ್ನಲ್ಲಿ ಎಲ್ಲ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದನ್ನೇ ನಾವು ಹೇಳಿದ್ದು. ಅಲ್ಪಸಂಖ್ಯಾತರಿಗೆ ಅಂದರೆ ನಿನ್ನೆ ಸಿಖ್ರಿಗೆ ಜೈನರಿಗೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಯಾರಿಗೂ ಅಲ್ಪಸಂಖ್ಯಾತರು ಅಂದ ಕೂಡಲೇ ಬರೀ ಮುಸ್ಲಿಂ ಅಂತ ಅನ್ಕೊಳ್ಳೋದು ಬೇಡ. ಈ ಅಲ್ಪಸಂಖ್ಯಾತರು ಅಂದ ಕೂಡಲೇ ಬೇರೆಯವ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೈನರಿಗೆ ಸಿಖ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಸುಮ್ಮನೆ ಹೇಳೋದಕ್ಕೊಂದು ನೆಪ ಹೇಳ್ಕೊಂಡು ಮಾಡೋದು ಬೇಡ. ಎಲ್ಲ ವರ್ಗದವರಿಗೂ ಇವತ್ತು ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಅದೇ ನಾನು ಹೇಳಿದೆ, BJPಯವ್ರು ಚೆಂಬಿಟ್ಕೊಂಡು ಹೋಗಿದ್ರು, ಇವರು ಕೇಂದ್ರ ಸರ್ಕಾರದವರು ಖಾಲಿ ಕೊಟ್ಟಿದಾರಲ್ಲ ಅದು ಇಷ್ಟು ದೊಡ್ಡದು ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕೆ, ಅದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ಮಾತಾಡೋಕ್ಕೆ ತಯಾರಿಲ್ಲ. BJPಯ ಎಲ್ಲ ಯಾವ ನಾಯಕರುಗಳು ಇಲ್ಲ. ಅದೇ ಹೇಳಿದ್ದು, BJPಯವರು ಜೀವಂತ ಇದೀವಿ ಅಂತ ತೋರ್ಸ್ಕೊಳಕ್ಕೋಸ್ಕರ ಚೆಂಬಿಟ್ಕೊಂಡು ಓಡಾಡ್ತಾರೆ. ಇಲ್ಲ ಇಟ್ಟಿದ್ದಾರೆ, ಯುವ ನಿಧಿಗೂ ಇಟ್ಟಿದ್ದಾರೆ. ಇಲ್ಲ 5 ಪಂಚ ಗ್ಯಾರಂಟಿಗಳಲ್ಲಿ ಯಾವುದಕ್ಕೂ ದುಡ್ಡು ಕಡಿಮೆ ಮಾಡಿಲ್ಲ, ಎಲ್ಲದಕ್ಕೂ ದುಡ್ಡು ಇಟ್ಟಿದ್ದಾರೆ. ಕಳೆದ ವರ್ಷ 50,000 ಕೋಟಿ ಇತ್ತು, ಇದೀಗ 53,000 ಕೋಟಿ ರೂಪಾಯಿ ಈ ಸಲದ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಇಲ್ಲ ಇಟ್ಟಿದ್ದಾರೆ. ನನ್ನ ಹತ್ರ ಇದೆ ತೋರಿಸ್ತೀನಿ. ಇಲ್ಲ ಇದೆ ಇಟ್ಟಿದ್ದಾರೆ.
ಅದಕ್ಕೂ ಇಟ್ಟಿದ್ದಾರೆ. ಯಾವ 5 ಗ್ಯಾರಂಟಿಗೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆಮೇಲೆ OPS ಬಗ್ಗೆ ಏನು ಉಲ್ಲೇಖನೇ ಇಲ್ಲ, ಮ್ಯಾನಿಫೆಸ್ಟೋದಲ್ಲಿ ಉಲ್ಲೇಖ ಇತ್ತು ಅದರಲ್ಲಿ. OPS ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇತ್ತು. ಇನ್ನೂ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ಕೊಬೇಕು. ಮುಂದೆ ತಗೊಂಡ್ ಬರ್ತಾರೆ. OPS ಅಲ್ಲಿ ತಗೊಂಡ್ಬರೋಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಜಿಲ್ಲೆ ರೈಲ್ವೆ ಮಾರ್ಗ ಅದು ಕೊಟ್ಟಿದ್ದಾರೆ. ಇಲ್ಲ, ಗೊತ್ತಿಲ್ಲ, ಘೋಷಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೈಗಾರಿಕಾ ಕಾರಿಡಾರ್ ಆಗಿಲ್ಲ. ಆಯುಷ್ ವಿವಿಗೆ ಏನು 100 ಎಕರೆ ಜಮೀನು ಇದ್ರು ಕೂಡ 10 ಕೋಟಿ ಬಿಸ್ನೆಟ್ ಇದ್ರು ಕೂಡ ಅದು ಏನು ಘೋಷಣೆ ಆಗಿಲ್ಲ ಅಂತ ಹೇಳಿ ಚನ್ನಬಸಪ್ಪ ಹೇಳ್ತಾರೆ. ಚನ್ನಬಸಪ್ಪನವ್ರು ಹೇಳ್ತಾರೆ ಇಡೀ ರಾಜ್ಯದ ನೋಡ್ತಾ ಈಗ ಸುಮಾರು ರೈಲ್ವೆಗೆ 6-7 ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ. ಅಲ್ಲ ಸರ್, ಶಿಕಾರಿಪುರ ರಾಣೆ ಅಲ್ಲ 7 ಯೋಜನೆ ಅದನ್ನು ಶಿಕಾರಿಪುರ ರಾಣೆಬೆನ್ನೂರಿಗೂ ಕೊಟ್ಟಿದ್ದಾರೆ. ಅದನ್ನು ಸೇರುತ್ತೆ. ಕೊಟ್ಟಿಲ್ಲ ಸರ್, ಇಲ್ಲ ಇಂಟಿಗೆ ಕೊಟ್ಟಿದ್ದಾರೆ, ಇದೆ ಹಣ ಮೇಲೆ ಕೊಟ್ಟಿದ್ದಾರೆ. ಬಜೆಟ್ ಅಲ್ಲ ಇದೆ, ಅದನ್ನು ಇದೆ, ಕೊಟ್ಟಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ಆಯುಷ್ಮಿ ಇದು ಇನ್ನು ಕೊಟ್ಟಿಲ್ಲ, ಕೊಡ್ತಾರೆ. ನೋಡಿ ಅಲ್ಲಿ ಎಷ್ಟೊಂದು ಬರ್ದಿಲ್ಲ ಇದರಲ್ಲಿ. ಶಿವಮೊಗ್ಗ ಶಿಕಾರಿ ಈ 9 ಯೋಜನೆಗಳಲ್ಲಿ ರೈಲ್ವೆಗೆ ಶಿವಮೊಗ್ಗ ಶಿಕಾರಿಪುರ ಸೇರಿದೆ. ರಾಣೆಬೆನ್ನೂರು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರ್ದು ರೈಲ್ವೆ ಯೋಜನೆಯೂ ಸೇರಿದೆ. ಇದರಲ್ಲಿದೆ ನೋಡಿ, ಬಜೆಟ್ ಬುಕ್ಕಲ್ಲೇ ಬಂದಿದೆ. ಅನೌನ್ಸ್ ಮಾಡೋದು 9 ಯೋಜನೆಗಳು ಕೊಟ್ಟಿದ್ದಾರೆ, ಅದರಲ್ಲಿ ಈ ಯೋಜನೆ ಸೇರಿದೆ. ಸಣ್ಣ ಸಣ್ಣ ಪಿಕಪ್ ಒಟ್ಟು ಜಿಲ್ಲೆಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಶಿವಮೊಗ್ಗಕ್ಕೆ ಅಷ್ಟು ಆದ್ಯತೆ ಸಿಕ್ಕಿಲ್ಲ. ನಾವು ಏನು ಮೆಕಲ್ ಆಸ್ಪತ್ರೆ ಹೊರತುಪಡಿಸಿ ಒಂದು ಪ್ರತ್ಯೇಕ ಆಸ್ಪತ್ರೆ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ, ಜಿಲ್ಲಾಡಳಿತ ಭವನ ಆಗಬೇಕು ಅನ್ನೋದು ಡಿಮ್ಯಾಂಡ್ ಇದೆ. ಈ ಥರದ ಅದರ ಒಂದು ಮಹತ್ವದ ಯೋಜನೆಗಳಿಗೆ ಆದ್ಯತೆನೇ ಸಿಕ್ಕಿಲ್ಲ. ಈಗ ನೀವು ವಿಮಾನ ನಿಲ್ದಾಣ ಇದರಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ನ PPP ಮಾದರಿ ಮಾಡ್ತಿದ್ದೇವೆ. ಈಗಿನ ವಿಮಾನ ನಿಲ್ದಾಣ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ PPP ಮಾದರಿ ಬರಬೇಕಲ್ಲ, ಬೇರೆ ಅಂತ ಸ್ಥಿತಿಯಲ್ಲಿ ಘೋಷಣೆ ಮಾಡೋದು ಸುಲಭ, ಅದಾಗ್ಬೇಕಲ್ಲ, ಇಂಪ್ಲಿಮೆಂಟ್ ಎಲ್ಲ ಬರ್ತಾರೆ. ಭವನ ಆಗಿದ್ರೆ ಒಂದು ಇದಾಗ್ತಿತ್ತು, ಜಿಲ್ಲಾ ಆಸ್ಪತ್ರೆ ಒಂದು ಆಗಿದ್ರೆ ಅನುಕೂಲ ಆಗ್ತಿತ್ತು. ಅಲ್ಲ ಜಿಲ್ಲಾ ಆಸ್ಪತ್ರೆ, ಒಂದು ನಿಮಿಷ, ಜಿಲ್ಲಾ ಆಸ್ಪತ್ರೆ ಮತ್ತು ಆಡಳಿತ ಭವನ ಮಾಡೋದಕ್ಕೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ. ಆ ವಿಚಾರವಾಗಿ ಏಪ್ರಿಲ್ನಲ್ಲಿ ಇಲ್ಲಿ ಬಂದಂಥ ಸಂದರ್ಭದೊಳಗೆ ಅದನ್ನು ಘೋಷಣೆ ಮಾಡೇ ಮಾಡ್ತಾರೆ. ಏಪ್ರಿಲ್ನಲ್ಲಿ ಏನು KPS ಶಾಲೆಗಳದ್ದು ಇಲ್ಲೇ ಇನಾಗ್ರೇಷನ್ ಮಾಡಬೇಕು ಅಂತೇಳಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಮೆಗನ್ ಹಾಸ್ಪಿಟ್ಲದು ಆಗುತ್ತೆ, ಇನ್ನೊಂದು ನಮ್ಮ ಜಿಲ್ಲಾ ಆಡಳಿತ ಭವನನೂ ಆಗುತ್ತೆ. ಆದ್ದರಿಂದ ಖಂಡಿತ ಅದು ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಾಡಿಕೊಡ್ತಾರೆ. ಯಾಕಂದರೆ ಬಜೆಟ್ನಲ್ಲಿ ಅನೌನ್ಸ್ ಮಾಡದೇ ಇದ್ದರು. ಮೊನ್ನೆ ಗುಲ್ಬರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಯೋಜನೆಗೆ 50 ಕೋಟಿ ರೂಪಾಯಿ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ನಮಗೂ